ಎಲ್ರಿಗೂ ನಮಸ್ಕಾರ. ಮೈ ಒಪಿನಿಯನ್ಗೆ ಸ್ವಾಗತ. ಇವತ್ತು ನಾನು ಮಾತಾಡೋಕ್ಕೆ ಹೊರಟಿರೋದು ಬೆಂಗಳೂರಿನ ನೈಟ್ ಲೈಫ್ ಬಗ್ಗೆ. ನೈಟ್ ಲೈಫ್ ಅಂದರೆ ಏನು? ನೈಟ್ ಲೈಫ್ ಅಂದರೆ ನೀವು ಮಧ್ಯರಾತ್ರಿ ಆಚೆ ಹೋದರೂ ಕೂಡ ಹೋಟ್ಲುಗಳಾಗಲಿ, ಬಾರ್ಗಳಾಗಲಿ, ರೆಸ್ಟೋರೆಂಟ್ಗಳಾಗಲಿ ಓಪನ್ ಆಗಿರುತ್ತೆ. ನೀವು ಆರಾಮಾಗಿ ಹೋಗ್ಬೋದು, ಸುತ್ತಾಡ್ಬೋದು, ಹಾಗೆ ಊಟ ಮಾಡ್ಬೋದು, ಹೊರಗಡೆ ಆರಾಮವಾಗಿ ಮಧ್ಯರಾತ್ರಿವರೆಗೂ ಸುತ್ತಾಡ್ಬೋದು. ಇದು ಒಂದು ನೈಟ್ ಲೈಫ್ನ ಒಂದು ಭಾಗ. ಸೊ ಬೆಂಗಳೂರಲ್ಲಿ ನೈಟ್ ಲೈಫ್ ಸ್ಟಾರ್ಟ್ ಮಾಡಬೇಕು ಅಂತ ಬಹಳ ವರ್ಷಗಳಿಂದ ಬೇಡಿಕೆ ಇತ್ತು. ಈ ಹೋಟೆಲ್ ಸಂಘದವರಿಂದ ಆಗಲಿ, ಈ ಬಾರ್ ಆ್ಯಂಡ್ ರೆಸ್ಟೋರೆಂಟ್ ನಡೆಸ್ತಾ ಇರೋರ ಕಡೆಯಿಂದ ಆಗಲಿ ತುಂಬ ಒತ್ತಡ ಇತ್ತು. ಆದರೆ ಈ ಒತ್ತಡಕ್ಕೆ ಸರ್ಕಾರ ಮಣದಿರೋದಕ್ಕೆ ಕಾರಣ ಏನು ಅಂದರೆ, ಈ ಪೊಲೀಸ್ ಇಲಾಖೆಯಿಂದ ಅನುಮತಿ ಬೇಕಾಗತ್ತೆ. ಮಧ್ಯರಾತ್ರಿವರೆಗೂ ಓಪನ್ ಮಾಡಿದರೆ ಸೆಕ್ಯೂರಿಟಿ ಕೊಡೋದು ಹೇಗೆ? ಮಧ್ಯರಾತ್ರಿ ಮಕ್ಕಳನ್ನ ಕರ್ಕೊಂಡು ಆಚೆ ಬಂದಾಗ ಯಾವುದೇ ರೀತಿ ಪ್ರಾಬ್ಲಮ್ ಆಗಲ್ಲ ಅನ್ನೋದಕ್ಕೆ ಏನು ಗ್ಯಾರಂಟಿ? ಸಿಬ್ಬಂದಿ ಕೊರತೆ ಇದೆ, ನಾವು ಇದಕ್ಕೆ ಒಪ್ಪಿಗೆ ಕೊಡಲ್ಲ ಅಂತ ಹೇಳಿ ಪೊಲೀಸ್ ಇಲಾಖೆಯವರು ಹಿಂದೆ ಸರಿದಿದ್ದರು. ಹಾಗಾಗಿ ಇದು ಒಂಥರ ನೆನೆಗುದಿಗೆ ಬಿದ್ದಿತ್ತು. 2024-25 ಬಜೆಟಲ್ಲಿ ಸಿದ್ದರಾಮಯ್ಯ ಅವರು ಘೋಷಣೆ ಮಾಡಿದರು, ಬೆಂಗಳೂರಲ್ಲಿ ನೈಟ್ ಲೈಫ್ನ ಜಾರಿಗೆ ತರ್ತೀವಿ ಅಂತ ಹೇಳಿ. ಈಗ ಆ ಭಾಗವಾಗಿ ಈಗ ಸರ್ಕಾರ ಆದೇಶ ಹೊರಡಿಸಿದೆ, ಬೆಂಗಳೂರಲ್ಲಿ ಇನ್ಮೇಲೆ ನೈಟ್ ಲೈಫ್ ಅಧಿಕೃತ ಅನ್ನೋದು. ಅಧಿಕೃತ ಅಂದರೆ ರಾತ್ರಿ 1 ಗಂಟೆವರೆಗೂ ಯಾರೇ ಆಗಲಿ ತಮ್ಮ ಹೋಟ್ಲ್ಗಳನ್ನ, ಬಾರ್ಗಳನ್ನ, ರೆಸ್ಟೋರೆಂಟ್ಗಳನ್ನ ಓಪನ್ ಮಾಡಿ ಬಿಸ್ನೆಸ್ ಮಾಡ್ಬೋದು. ಹಾಗೆ ಗ್ರಾಹಕರು ಕೂಡ 1 ಗಂಟೆವರೆಗೂ ಯಾವುದೇ ರೀತಿಯ ನಿರ್ಭೀತಿಯಿಂದ ಓಡಾಡ್ಬೋದು, ಹಾಗೆ ಹೋಟ್ಲ್ಗಳಲ್ಲಿ ಊಟ ಮಾಡ್ಬೋದು. ಹಾಗೆ ಬೇರೆ ಊರುಗಳಿಂದ ಬಂದಿರೋರಿಗೆ ಇಲ್ಲ, ಬೆಂಗಳೂರಿಗೆ 11 ಗಂಟೆ ಮೇಲೆ ಹೋದರೆ ಹೋಟ್ಲೇ ಇರಲ್ಲ, ಊಟ ಸಿಗಲ್ಲ ಅಂತ ಸುಮಾರು ಜನ ಇಲ್ಲಿವರೆಗೂ ಹೇಳ್ತಾಯಿದ್ರು. ಈಗ ಅದಕ್ಕೆಲ್ಲ ಫುಲ್ ಸ್ಟಾಪ್ ಬಿದ್ದಿದೆ. ಆದರೆ 1 ಗಂಟೆವರೆಗೂ ಓಪನ್ ಇದೆ ಅಂದ ತಕ್ಷಣವೇ ಇನ್ಮೇಲೆ ಇಮಿಡಿಯೇಟಾಗಿ ಅದೆಲ್ಲ ಕಾರ್ಯರೂಪಕ್ಕೆ ಬರುತ್ತೆ ಅನ್ನೋದು ಡೌಟು. ಬಟ್ ಇಟ್ ಟೇಕ್ ಸಮ್ ಟೈಮ್ ಅಂತ ಅನ್ಕೋತೀನಿ. ಈಗ ನೋಡಿ, ರೀಸೆಂಟಾಗಿ ಕಾಟೇರ ಸಕ್ಸಸ್ ಮೀಟಲ್ಲಿ ಸಕ್ಸಸ್ ಕಂಡಿದ್ದಕ್ಕೆ ಅವರೊಂದು ಏನೋ ಪಾರ್ಟಿ ಮಾಡಿದರು ಒಂದು ಪಬ್ಬಲ್ಲಿ, ದರ್ಶನ್ ಮತ್ತು ಅವರ ತಂಡದವರು. ಹಾಗೆ ಅವಧಿ ಮೀರಿ ಏನೋ ಪಬ್ ಓಪನ್ ಇತ್ತು ಅನ್ನೋ ಕಾರಣಕ್ಕಾಗಿ ಆ ಪಬ್ನ 1 ತಿಂಗಳವರೆಗೂ ಸೀಲ್ ಮಾಡಿದರು. 11 ಗಂಟೆ ಲಿಮಿಟ್ ಇತ್ತು, 11 ಗಂಟೆ ಮೇಲೂ ಅವರು ಓಪನ್ ಮಾಡಿದರು ಅನ್ನೋದಕ್ಕೆ 1 ತಿಂಗಳು ಸೀಲ್ ಮಾಡಿದರು. ಸೊ ಇನ್ಮೇಲೆ ಆ ರೀತಿಯ ಯಾವುದೇ ಸಮಸ್ಯೆಗಳಿರೋದಿಲ್ಲ. ಸೊ 1 ಗಂಟೆವರೆಗೂ ಓಪನ್ ಮಾಡಬೇಕು ಅಂತ ಗೌರ್ಮೆಂಟ್ ಹೇಳಿದೆ. ಆದರೆ ಕದ್ದು ಮುಚ್ಚಿ ಕೆಲವೊಬ್ಬರು ಜಾಸ್ತಿನೂ ಮಾಡ್ಬೋದು, ಇಲ್ಲ ನಿಯತ್ತಾಗಿ ಬಿಸ್ನೆಸ್ ಮಾಡೋರು ಕರೆಕ್ಟಾಗಿ 1 ಗಂಟೆಗೆ ಮುಚ್ಬೋದು. ಬಟ್ ಇದರಿಂದ ಗ್ರಾಹಕರಿಗೆ ತುಂಬ ಅನುಕೂಲ ಅಂತ ಭಾವಿಸ್ತೀನಿ. ಈ ನಡೆಯನ್ನು ಏನೋ ಹೋಟೆಲ್ ಸಂಘದವರು ಮುಕ್ತ ಕಂಠದಿಂದ ಶ್ಲಾಘಿಸಿದ್ದಾರೆ, ಹಾಗೆ ಸ್ವಾಗತಿಸಿದ್ದಾರೆ. ಹಾಗೆ ನೀವು ಕಮೆಂಟ್ ಮಾಡಿ, ಈ ನೈಟ್ ಲೈಫಿಂದ ಬೆಂಗಳೂರಿನ ಗ್ರಾಹಕರಿಗೆ ಆಗಲಿ, ಬೆಂಗಳೂರಿನ ಜನರಿಗೆ ಎಷ್ಟು ಅನುಕೂಲತೆ ಇದೆ, ಹಾಗೆ ಏನೇನಾದರೂ ಅನಾನುಕೂಲತೆಗಳಿದ್ದರೆ ಅದನ್ನು ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ನೈಟ್ ಲೈಫ್ನ ಭಾಗವಾಗಿ ನಾವು ಇರೋಣ, ಹಾಗೆ ಸುರಕ್ಷತೆ ಯಾವತ್ತೂ ನಮ್ಮ ಜೊತೆಗಿರಲಿ. ನಮಸ್ಕಾರ.